ನಮಸ್ಕಾರ ವೀಕ್ಷಕರೇ. ವಿಪಕ್ಷ ನಾಯಕ ರಾಹುಲ್ ಕಡೆಯಿಂದ ಬಂದಿರೋ ಮತ್ತೊಂದು ಹೇಳಿಕೆ ಸದ್ಯದ ರಾಜಕೀಯ ಆಗು ಹೋಗುಗಳ ಚರ್ಚೆಗೆ ಹೊಸ ಆಯಾಮವನ್ನ ಕೊಡ್ತಾ ಇದೆ. ಇಷ್ಟು ದಿನಗಳ ಕಾಲ ಬಹಳ ಸೆಲೆಕ್ಟಿವ್ ಆಗಿ ವಿಷಯಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಆಯಾಮದಲ್ಲಿ ಯೋಚಿಸ್ತಾ ಇಲ್ಲ ಅನ್ನೋ ಆರೋಪ ಇತ್ತು. ಆದ್ರೆ ಇನ್ನೊಂದು ಆಯಾಮದಲ್ಲಿ ಪ್ರಶ್ನೆ ಕೇಳಿದ್ರೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದನ್ನ ವಿಪಕ್ಷ ನಾಯಕರು ಕಂಡುಕೊಂಡಿದ್ದು ಇದು ಎಲ್ಲಾ ಮಾಧ್ಯಮಗಳಲ್ಲೂ ಹೆಡ್ಲೈನ್ ಆಗ್ತಾ ಇದೆ. ಇದೇ ಹೊತ್ತಲ್ಲಿ ಕೈ ನಾಯಕರು ದೆಹಲಿ ಪ್ರೊಟೆಸ್ಟ್ ಕುರಿತಂತೆ ಕೆಲ ವಿಚಾರಗಳಲ್ಲಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಸದ್ದು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಸಂಸತ್ ಭವನದ ಎದುರು ವಿಪಕ್ಷಗಳು ಬೀದಿ ನಾಟಕವನ್ನ ಮಾಡಿದ್ದು ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ರಾಮ ಮಂದಿರ ವಿಚಾರ ಇಟ್ಕೊಂಡು ಟಕ್ಕರ್ ಕೊಡೋದಕ್ಕೆ ಹೋಗಿ ಒಂದು ಕಡೆ ಹಿಂದೂಗಳ ವಿರೋಧ, ಇನ್ನೊಂದು ಕಡೆ ನಿಯಮ ಉಲ್ಲಂಘನೆಗೆ ಸಿಲುಕಿದ್ದಾರೆ. ಒಡಿಶಾದಲ್ಲಿ ಮತ್ತೆ ಪೇಪರ್ ಲೀಕ್ ಆಗಿದ್ದು ಸದ್ದು ಮಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತೀಯ ರಾಜಕೀಯದಲ್ಲಿ ಮಿಸ್ಸಿಂಗ್ ವಿಚಾರ ಯಾವುದು ಅಂತ ಕೇಳಿದ್ರೆ ಅದು ಎಲ್ಲಾ ಸಂದರ್ಭಗಳಲ್ಲೂ ಒಂದೇ ರೀತಿ ದನಿ ಏರಿಸುವ ಲಕ್ಷಣ. ಈ ಲಕ್ಷಣ ಇಲ್ಲದ ಅವಲಕ್ಷಣಗಳ ಸಂಖ್ಯೆ ಹೆಚ್ಚಿದೆ. ಉದಾಹರಣೆಗೆ, ಜಿರಳೆಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಂತೆ ಬಾಲಿವುಡ್ ನಲ್ಲಿ ಕೆಲವರಿಗೆ ದಿಢೀರಂತ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಬಂದು ಬಿಡುತ್ತೆ. ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲದವರಿಗೂ ಅದರ ಬಗ್ಗೆ ಮಾತಾಡೋ ತೆವಲು ಶುರುವಾಗುತ್ತೆ. ಹಿಂದೇನಾಗಿತ್ತು, ಈಗ ಏನಾಗ್ತಾ ಇದೆ, ಮುಂದೇನಾಗ್ಬೋದು ಅನ್ನೋದರ ಪರಿವು ಇಲ್ಲದೆ ಪ್ರಧಾನಿಗೆ ಕೆಲಸ ಮಾಡೋದನ್ನ ಹೇಳ್ಕೊಡೋ ಧೈರ್ಯ ಬರುತ್ತೆ. ಆದ್ರೆ ಪ್ರಧಾನ್ ರಾಜೀನಾಮೆ ಬಳಿಕ ಪೇಪರ್ ಲೀಕ್ ತಡೆಯೋದಕ್ಕೆ ಬಿಲ್ ತಂದ್ರೆ ಅದರ ಬಗ್ಗೆ ಉಸಿರೇ ಎತ್ತೋದಿಲ್ಲ. ಪಂಜಾಬ್, ಕರ್ನಾಟಕ ಪೇಪರ್ ಲೀಕ್ ಬಗ್ಗೆ ಮಾತಾಡೋದಿಲ್ಲ. ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ನವರು ಎಕ್ಸ್ಪೋಸ್ ಆಗ್ತಾ ಇರೋ ಹೊತ್ತಲ್ಲಿ ಇದನ್ನ ತಪ್ಪಿಸೋದಕ್ಕೆ ರಾಹುಲ್ ಹೊಸ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಅದು ನೀವು ಬಿಜೆಪಿನ ಅನ್ನೋದು. ಸಂಸತ್ ಭವನದ ಹೊರಗೆ ಇಂದು ಪತ್ರಕರ್ತರು ರಾಹುಲ್ ಗಾಂಧಿಗೆ ಪ್ರಶ್ನೆ ಮಾಡೋದಕ್ಕೆ ಬರ್ತಾರೆ. ದೆಹಲಿ ಪ್ರೊಟೆಸ್ಟ್ ವೇಳೆ ಗಾಯಗೊಂಡಿರೋ ಪೊಲೀಸ್ ಅಧಿಕಾರಿಗಳ ಕುಟುಂಬಸ್ಥರು ನ್ಯಾಯ ಕೇಳ್ತಾ ಇದ್ದಾರೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ಕೇಳ್ತಾರೆ. ಇದಕ್ಕೆ ರಾಹುಲ್ ನೀನು ಬಿಜೆಪಿನ ಅಂತ ಕೇಳಿ ಹೊರಟು ಬಿಡ್ತಾರೆ. ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನಮಗೆ ಪೂರಕವಾದ ಪ್ರಶ್ನೆಗಳನ್ನ ಕೇಳಿದ್ರೆ ಮಾತ್ರ ಉತ್ತರಿಸ್ತೀವಿ, ಬೇರೆ ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ಬಿಜೆಪಿನ ಅಂತ ಕೇಳ್ಬಿಟ್ರೆ ಮುಗಿದೇ ಹೋಯ್ತು ಅನ್ನೋ ರೀತಿಯ ವಾತಾವರಣ ಕ್ರಿಯೇಟ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಈ ರೀತಿ ರಾಹುಲ್ ಹೇಳ್ತಾ ಇರೋದು ಇದೇ ಮೊದಲೇನಲ್ಲ. ಹಲವು ಪ್ರೆಸ್ ಮೀಟ್ ಗಳಲ್ಲಿ ಪೂರ್ವ ನಿರ್ಧರಿತ ಪ್ರಶ್ನೆಗಳನ್ನ ಬಿಟ್ಟು ಬೇರೆ ಪ್ರಶ್ನೆಗಳು ಎದುರಾದಾಗ ನೀವು ಬಿಜೆಪಿನ ಅನ್ನೋ ಮೂಲಕ ರಾಹುಲ್ ಡೈವರ್ಟ್ ಮಾಡ್ತಾ ಇದ್ರು ಅನ್ನೋ ಆರೋಪ ಇತ್ತು. ಈ ಬೆಳವಣಿಗೆ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಯಾಕೆ ರಾಹುಲ್ ಇದಕ್ಕೆ ಉತ್ತರಿಸೋದಕ್ಕೆ ಹೋಗ್ತಾ ಇಲ್ಲ ಅಂತ ತಿಳಿಯೋದು ಕಷ್ಟದ ವಿಚಾರ ಅಲ್ವೇ ಅಲ್ಲ. ಯಾಕಂದ್ರೆ ಜುಲೈ 20 ಗಲಭೆ ನಡೆದ ಮರುದಿನದಿಂದಲೇ ರಾಹುಲ್ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಅನ್ನೋದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ತಕ್ಕಂತ ವಿಚಾರಗಳನ್ನ ಮಾತ್ರ ಮಂಡಿಸ್ತಾ ಇದ್ದಾರೆ. ಈ ಹಿಂದಿನ ಎಪಿಸೋಡ್ ನಲ್ಲಿ ತಿಳಿಸಿದ್ದಂತೆ ಅಮಿತ್ ಶಾ ಪೊಲೀಸರನ್ನ ಚೂಬಿಟ್ಟು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ರು ಅನ್ನೋ ನೆರೇಟಿವ್ ಅನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಆದ್ರೆ ವಾಸ್ತವದಲ್ಲಿ ದುಷ್ಕರ್ಮಿಗಳು ಕಲ್ಲೆಸೆದಿರೋದಕ್ಕೆ ಲಾಠಿ ಚಾರ್ಜ್ ಆಗಿದೆ ಅನ್ನೋದು ಜಗಜ್ಜಾಹೀರಾಗಿದೆ. ಈ ಹೊತ್ತಲ್ಲಿ ರಾಹುಲ್ ಇದಕ್ಕೆ ಪ್ರತಿಕ್ರಿಯೆ ನೀಡೋದಕ್ಕೆ ಹೋದ್ರೆ ಪೊಲೀಸರ ಮೇಲೆ ಹಲ್ಲೆ ನಡೆದಿದೆ ಅನ್ನೋದನ್ನ ಒಪ್ಪಿಕೊಂಡಂತಾಗುತ್ತೆ. ಹಾಗೆ ಒಪ್ಪಿಕೊಂಡ್ರೆ ಹಲ್ಲೆ ಮಾಡಿದವರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತೆ. ಒಂದು ಸಲ ಆಕ್ಷನ್ ತೆಗೆದುಕೊಂಡ್ರೆ ಅಲ್ಲಿ ವಿದ್ಯಾರ್ಥಿಗಳು ಮಾತ್ರ ಇರಲಿಲ್ಲ, ದುಷ್ಕರ್ಮಿಗಳು ಇದ್ರು ಅನ್ನೋದು ಕ್ಲಿಯರ್ ಆಗುತ್ತೆ. ಇದೆಲ್ಲ ಆಯ್ತು ಅಂದ್ರೆ ಮತ್ತೆ ಅದನ್ನ ವಿದ್ಯಾರ್ಥಿಗಳ ಹೋರಾಟ ಅಂತ ಲೇಬಲ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಕಾರಣಕ್ಕೆ ಈ ಅಸ್ತ್ರ ಪ್ರಯೋಗ ಮಾಡಿದ್ರ ಅನ್ನೋ ಚರ್ಚೆಗಳು ಈಗ ನಡೀತಾ ಇದೆ. ಆದ್ರೆ ಈ ನಡವಳಿಕೆ ಪಾಸಿಟಿವ್ ಆಗಿ ಪರಿಣಾಮ ಬೀರುತ್ತಾ ಅನ್ನೋದನ್ನ ನೋಡ್ತಾ ಹೋದ್ರೆ ಸಾಧ್ಯವೇ ಇಲ್ಲ ಎನ್ನಿಸ್ಕೊಳ್ತಾ ಇದೆ. ಯಾಕಂದ್ರೆ ರಾಹುಲ್ ಪ್ರಶ್ನೆಯಿಂದ ಎಸ್ಕೇಪ್ ಆಗೋದಕ್ಕೆ ಒಂದು ಅಸ್ತ್ರ ಪ್ರಯೋಗ ಮಾಡಿದ್ದಾರೆ. ಆದ್ರೆ ಇದೇ ಮಾಧ್ಯಮದವರ ವಿರುದ್ಧ ರಾಹುಲ್ ನೇತೃತ್ವದ ಕಾಂಗ್ರೆಸ್ಗೆ ಇನ್ನೊಂದು ಆಯಾಮ ಇದೆ. ಅದೇನಂದ್ರೆ ಆಗಾಗ ಸಂದರ್ಭವನ್ನ ನೋಡಿಕೊಂಡು ಗೋಧಿ ಮೀಡಿಯಾ ಅಂತ ಆರೋಪಿಸೋದು. ಮೋದಿ ಸರ್ಕಾರದಲ್ಲಿ ಪಾಸಿಟಿವ್ ಬೆಳವಣಿಗೆ ಆಗಿ ಆ ವಿಚಾರದ ಬಗ್ಗೆ ಅಥವಾ ಎಲೆಕ್ಷನ್ ನಲ್ಲಿ ಮಾಧ್ಯಮಗಳು ಬಿಜೆಪಿ ಗೆದ್ದ ಬಗ್ಗೆ ವರದಿ ಮಾಡಿದ್ರೆ ಗೋಧಿ ಮೀಡಿಯಾ ಅಂತ ದೂರ್ತಾರೆ. ಅಲ್ಲದೆ ನಮ್ಮನ್ನ ಕವರ್ ಮಾಡೋದೇ ಇಲ್ಲ, ಬರೀ ಬಿಜೆಪಿಯನ್ನ ಕವರ್ ಮಾಡ್ತೀರಾ ಮಾರಿಕೊಂಡ ಮಾಧ್ಯಮಗಳು ಅಂತ ಇಡೀ ಎಕೋಸಿಸ್ಟಮ್ ಹೇಳುತ್ತೆ. ಆದ್ರೆ ಸೀರಿಯಸ್ ಆಗಿ ವಿಚಾರ ಇದ್ದಾಗ ಪ್ರಶ್ನೆ ಮಾಡಿದ್ರೆ ಹೀಗೆ ಬೇಕಾಬಿಟ್ಟಿ ಉತ್ತರ ಕೊಟ್ರೆ ಅದೇ ಮಾಧ್ಯಮಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸಬಹುದು ಅನ್ನೋದನ್ನ ಯೋಚಿಸಬೇಕಾಗುತ್ತೆ ಅನ್ನೋ ಚರ್ಚೆಗಳು ಈಗ ನಡೀತಾ ಇದೆ. ಇನ್ನು ಈ ಪೊಲೀಸ್ ಫ್ಯಾಮಿಲಿ ನ್ಯಾಯ ಕೇಳ್ತಾ ಇರೋ ವಿಚಾರದಲ್ಲಿ ಇನ್ನೊಬ್ಬ ಕಾಂಗ್ರೆಸ್ ನಾಯಕನಿಂದ ಕೂಡ ಕಾಂಟ್ರವರ್ಸಿ ಆಗಿದೆ. ಈ ಕುರಿತಂತೆ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಬಳಿ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಪೊಲೀಸರ ಕುಟುಂಬದ ಪ್ರಶ್ನೆ ಬಗ್ಗೆ ನಿಮ್ಮ ನಾಯಕರನ್ನ ಕೇಳಿದ್ರೆ ಮಾಧ್ಯಮದವರನ್ನ ಬಿಜೆಪಿ ಅಂತಿದ್ದಾರೆ, ನೀವೇನ್ ಹೇಳ್ತೀರಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕೆ ಭಯಂಕರ ಉತ್ತರ ನೀಡೋ ಇಮ್ರಾನ್, ಪೊಲೀಸ್ ಕುಟುಂಬದವರು ಏನ್ ಬೇಕಾದ್ರೂ ಆಗ್ಲಿ, ನನಗೆ ಅವರ ಮೇಲೆ ಸಿಂಪತಿಯೇ ಇಲ್ಲ ಅಂತ ಹೇಳ್ತಾರೆ. ಪೊಲೀಸರು ಯಾಕೆ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಬೇಕಿತ್ತು, ಅವರಿಗೆ ಕೆಲಸ ಕೊಟ್ಟಿರೋದು ಹಲ್ಲೆ ಮಾಡೋದಕ್ಕ, ಹೀಗೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ವಾಸ್ತವದಲ್ಲಿ ಪೊಲೀಸರ ಕಡೆಯಿಂದ ಗುಂಡಿನ ದಾಳಿ ಆಗಿದೆ ಅನ್ನೋ ವಿಚಾರವೇ ಇನ್ನು ಪ್ರೂವ್ ಆಗಿಲ್ಲ, ಕೇವಲ ಆರೋಪವಾಗಿಯೇ ಉಳಿದಿದೆ. ಹೇಗಿದ್ರು ಮತ್ತದನ್ನೇ ಯಾಕೆ ಗಟ್ಟಿ ಮಾಡಿ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇದರ ಮಧ್ಯೆ ಇನ್ನೊಂದು ಕಾಂಟ್ರವರ್ಸಿ ಕೂಡ ನಡೆದಿದೆ. ಸೆಷನ್ ಹೊರಗೆ ಕೂತು ರಾಮ ಮಂದಿರ ಹಣ ಲೂಟಿ ಬಗ್ಗೆ ಮಾಕು ಮಾಡೋ ಕೆಲಸ ವಿಪಕ್ಷಗಳ ಕಡೆಯಿಂದ ಆಗಿದೆ.
ಬಿಹಾರದ ಪಪ್ಪು ಯಾದವ್ ಹಿಂದೂ ಸಾಧುವಿನ ಛದ್ಮ ವೇಷವನ್ನ ಧರಿಸಿ ದೇವರ ಫೋಟೋ ಹಿಡಿದು ಒಂದು ಚಿಕ್ಕ ಹುಂಡಿಯನ್ನ ಇಟ್ಕೊಂಡು ಕೂತಿದ್ರೆ, ರಾಹುಲ್ ಗಾಂಧಿ ಸೇರಿದಂತೆ ಇನ್ನೂ ಕೆಲ ನಾಯಕರು ಆ ಹುಂಡಿಗೆ ದುಡ್ಡು ಹಾಕೋ ರೀತಿ ನಾಟಕ ಮಾಡಿದ್ದಾರೆ. ಇದನ್ನ ರಾಮ ಮಂದಿರ ಹಣ ಕಳ್ಳತನ ಆಗಿರೋದಕ್ಕೆ ಟೀಕಿಸಿರೋದು ಅಂತ ಬಿಂಬಿಸಲಾಗಿದೆ. ವಾಸ್ತವದಲ್ಲಿ ಹಣ ಲೂಟಿ ಬಗ್ಗೆ ಟೀಕಿಸುವ, ಪ್ರಶ್ನಿಸುವ ಅಧಿಕಾರ ಇದೆ. ಆದ್ರೆ ಯಾರಿಗಿದೆ? ಯಾರು ಮುಂಚಿನಿಂದಲೂ ರಾಮ ಮಂದಿರಕ್ಕಾಗಿ ದನಿ ಎತ್ತಿದ್ರೋ, ರಾಮ ಮಂದಿರಕ್ಕಾಗಿ ಚಂದ ನೀಡಿದ್ರೋ, ರಾಮ ಮಂದಿರಕ್ಕೆ ವಿಸಿಟ್ ಮಾಡಿದ್ರೋ ಅವರು ಟೀಕಿಸೋದ್ರಲ್ಲಿ ಅರ್ಥ ಇದೆ. ಯಾಕಂದ್ರೆ ರಾಮ ಮಂದಿರ ಲೂಟಿ ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ. ಆದ್ರೆ ವಿಪಕ್ಷ ನಾಯಕರು ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ಜನರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ರಾಮನ ಹೆಸರನ್ನ ಕೇಳಿದ್ರೆ ಮೂತಿ ತಿರುಗಿಸಿದವರು, ಯಾವ ಕಾರಣಕ್ಕೂ ಮಂದಿರ ಕಟ್ಟೋದಕ್ಕೆ ಬಿಡಲ್ಲ ಅಂತ ಸವಾಲ್ ಹಾಕಿದವರು, ಮುಂದೊಂದು ದಿನ ನಾವು ಅಧಿಕಾರಕ್ಕೆ ಬಂದಾಗ ರಾಮ ಮಂದಿರಕ್ಕೆ ಬೀಗ ಹಾಕಿಸ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟವರು ಎಲ್ಲರಿಗೂ ಈಗ ದಿಢೀರ್ ಅಂತ ಕಾಣಿಕೆ ಹುಂಡಿ ಮೇಲೆ ಕಾಳಜಿ ಬಂದಿರೋದನ್ನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ ರಾಮ ಮಂದಿರವನ್ನ ಮೇಂಟೈನ್ ಮಾಡ್ತಾ ಇರೋದು ಟ್ರಸ್ಟ್. ಸರ್ಕಾರದ ನೇರ ಹಸ್ತಕ್ಷೇಪ ಮಂದಿರದಲ್ಲಿ ಇಲ್ಲ. ಅಷ್ಟಾಗಿಯೂ ಲೂಟಿಯಾದ ಬೆನ್ನಲ್ಲೇ SIT ರಚಿಸಿ ಕಳ್ಳರನ್ನ ಹಿಡಿಯೋ ಕೆಲಸ ಸರ್ಕಾರದ ಕಡೆಯಿಂದ ಆಗಿದೆ. ಆದ್ರಿಂದ ಇದು ಸಂಸತ್ನಲ್ಲಿ ಪ್ರಶ್ನೆ ಮಾಡೋ ವಿಚಾರ ಅಲ್ಲ. ಮಂದಿರ ಕಟ್ಟಿದ್ರೆ ಬಡತನ ಹೋಗಲ್ಲ ಅಂತ ಹೇಳುವವರು ಈ ವಿಚಾರವನ್ನ ಸೆಷನ್ಗೆ ಯಾಕೆ ತಂದ್ರು ಅನ್ನೋ ಚರ್ಚೆ ನಡೀತಾ ಇದೆ. ಇದು ಇಷ್ಟಕ್ಕೆ ಮುಗಿಯದೆ ನಿಯಮ ಉಲ್ಲಂಘನೆ ಆಗಿರೋದಕ್ಕೂ ದಾರಿ ಮಾಡಿಕೊಡ್ತಾ ಇದೆ. ಈ ಬಗ್ಗೆ ಸ್ಪೀಕರ್ ಓಂ ಬಿರ್ಲಾ ನೇರವಾಗಿಯೇ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಾರ್ಲಿಮೆಂಟ್ ಒಳಗೆ ಬ್ಯಾನರ್ಗಳು ಅಲೋ ಇಲ್ಲ ಅನ್ನೋ ನಿಯಮ ಇದೆ. ಆದ್ರೂ ಕೂಡ ಕೆಲವರು ನಿಯಮವನ್ನ ಉಲ್ಲಂಘಿಸಿದ್ದಾರೆ. ಈ ಬಗ್ಗೆ ಸಾಕಷ್ಟು ಮೆಂಬರ್ಗಳು ಪತ್ರದ ಮೂಲಕ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದು, ಸದನದ ಗೌರವಕ್ಕೆ ಧಕ್ಕೆ ಬಂದಿದೆ ಅಂತ ದೂರಿದ್ದಾರೆ. ಈ ರೀತಿ ಧಕ್ಕೆ ತರಿಸೋ ಕೆಲಸ ಯಾರು ಮಾಡೋ ಹಾಗಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಒಡಿಶಾದಲ್ಲಿ ಮತ್ತೆ ಪೇಪರ್ ಲೀಕ್ ಸದ್ದು ಮಾಡ್ತಾ ಇದೆ. ಮೆಡಿಕಲ್ PG ಎಕ್ಸಾಮ್ ಪೇಪರ್ ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಾ ಇದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ನೀಡೋ ಕಾಂಗ್ರೆಸ್ ವಕ್ತಾರ ಜೈರಾಮ್ ರಮೇಶ್, ಕೇಂದ್ರ ತರ್ತಾ ಇರೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳೆಲ್ಲ ಕಣ್ಣೊರೆಸೋ ತಂತ್ರದಂತೆ ಕಾಣಿಸ್ತಾ ಇದೆ, ಇದರಿಂದ ಯಾವ ಪ್ರಯೋಜನವೂ ಇಲ್ಲ, ಇನ್ನೂ ಪರಿಣಾಮಕಾರಿ ಆಕ್ಷನ್ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಇದೇ ಜೈರಾಮ್ ರಮೇಶ್ ಆಗ್ಲಿ ಅಥವಾ ಇತರೆ ಕಾಂಗ್ರೆಸ್ ನಾಯಕರು ಪಂಜಾಬ್ ಹಾಗೂ ಕರ್ನಾಟಕ ಪೇಪರ್ ಲೀಕ್ ವಿಚಾರಗಳ ಬಗ್ಗೆ ದನಿಯೇ ಎತ್ತಿರ್ಲಿಲ್ಲ. ಹೇಳೋ ಹಾಗಿದ್ರೆ ಎಲ್ಲಾ ರಾಜ್ಯಗಳನ್ನು ಸೇರಿಸಿ ಹೇಳ್ಬೇಕಲ್ವಾ? ಅವ್ರು ಬಿಟ್ ಇವ್ರು ಬಿಟ್ ಇನ್ಯಾರು ಅನ್ನೋ ಹಾಗೆ ಸೆಲೆಕ್ಟಿವ್ ಆಗಿರೋದು ಯಾಕೆ ಅನ್ನೋ ಪ್ರಶ್ನೆ ಹುಟ್ಟಿದೆ. ಅಲ್ಲದೆ ಇದೇ ಹೊತ್ತಲ್ಲಿ ಎಲ್ಲರ ಚಿತ್ತ ಜಿರಳೆಗಳತ್ತ ತಿರುಗ್ತಾ ಇದೆ. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ಹೋರಾಡಿದ್ರು, ಆಮ್ ಆದ್ಮಿ ಹಾಗೂ ಕಾಂಗ್ರೆಸ್ ಆಡಳಿತ ಇರೋ ಸರ್ಕಾರಗಳ ವಿಚಾರದಲ್ಲಿ ಸೈಲೆಂಟ್ ಆಗ್ಬಿಟ್ರು. ಈಗ ಬಿಜೆಪಿ ಆಡಳಿತ ಇರೋ ರಾಜ್ಯದಲ್ಲಿ ಪೇಪರ್ ಲೀಕ್ ಆಗಿದೆ. ಈಗ ಓಡೋಡಿ ಬಂದು ಪ್ರೊಟೆಸ್ಟ್ ಅಂದ್ರೆ ನೈತಿಕತೆ ಕಂಪ್ಲೀಟ್ ಆಗಿ ಕಳ್ಕೊಂಡಂತೆ ಆಗುತ್ತೆ. ಅದರಿಂದ ಎಲ್ಲಾ ವಿಷಯದಲ್ಲೂ ಒಂದೇ ರೀತಿ ಪ್ರಶ್ನೆ ಮಾಡುವ, ದನಿ ಎತ್ತುವ ನಾಯಕರಿಗೆ ದೇಶದಲ್ಲಿ ವೇಕೆನ್ಸಿ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.